ಚಿಂತಯೇ ತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಶ್ರೀಮದ್ ಭಾಗವತದ ಸಪ್ತಮ ಸ್ಕಂಧದ 16ನೇ ಅಧ್ಯಾಯದಲ್ಲಿ ಇವತ್ತು ಎಪ್ಪತ್ತ 75ನೇ ಶ್ಲೋಕ. ಯೂಯಂ ನೃಲೋಕೆ ಬತ ಭೂರಿಭಾಗಾಃ ಲೋಕಂ ಪುನಾನಾ ಮುನಯೋಭಿಯಾಂತಿ ಯೇಷಾಂ ಗೃಹಾನಾವಸತೀತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ನಾರದ ಮಹರ್ಷಿಗಳು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ, ಮನುಷ್ಯ ಲೋಕದಲ್ಲಿ ನೀವೇ ಮಹಾಭಾಗ್ಯಶಾಲಿಗಳು. ನೀವು ಅಂದ್ರೆ ಪಾಂಡವರು ಧರ್ಮರಾಜನಿಗೆ ಹೇಳೋ ಮಾತು. ನೀವೇ ಮಹಾಭಾಗ್ಯಶಾಲಿಗಳು. ಯಾಕೆ ಅಂತಂದ್ರೆ ಸಾಕ್ಷಾತ್ ಭಗವಂತ ಗೂಢಲಿಂಗಂ ತನ್ನ ಮಹಿಮೆಯನ್ನ ತೋರಿಕೊಳ್ಳದೆ ಸಾಧಾರಣ ಮನುಷ್ಯನಂತೆ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಮಹಾಭಾಗ್ಯಶಾಲಿಗಳು ನೀವು. ಪರಬ್ರಹ್ಮನಾದ ಸಾಕ್ಷಾತ್ ಆ ಭಗವಂತ ಶ್ರೀಕೃಷ್ಣ ಮನುಷ್ಯಾಕಾರದಲ್ಲಿ ನಿಗೂಢವಾಗಿ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಈ ಕಾರಣದಿಂದಲೇನೆ ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲ, ಲೋಕಪಾವನರಾದಂತಹ ಋಷಿಮುನಿಗಳೆಲ್ಲ ನಿಮ್ಮ ಮನೆಗೆ ಬರ್ತಾರೆ. ಹಾಗಾಗಿ ಭೂರಿಭಾಗಾಃ ಅಬತ ಯೂಯಂ, ನೀವು ಬಹಳ ಭಾಗ್ಯಶಾಲಿಗಳು, ನೀವು ಅದೃಷ್ಟವಂತರು ನೀವು ಅಂತ ಪಾಂಡವರನ್ನ ನಾರದ ಮಹರ್ಷಿಗಳು ಹೊಗಳ್ತಾ ಇದ್ದಾರೆ. ಯೂಯಂ ನೃಲೋಕೆ ಬತ ಭೂರಿಭಾಗಾಃ ಲೋಕಂ ಪುನಾನಾ ಮುನಯೋಭಿಯಾಂತಿ ಯೇಷಾಂ ಗೃಹಾನಾವಸತೀತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ಸವಾ ಅಯಂ ಬ್ರಹ್ಮ ಮಹದ್ವಿಮೃಗ್ಯಂ ಕೈವಲ್ಯ ನಿರ್ವಾಣ ಸುಖಾನುಭೂತಿಃ ಪ್ರಿಯಸ್ಹೃದ್ವಃ ಮಾತುಲೇಯ ಆತ್ಮಾರ್ಹಣೀಯೋ ವಿಧಿಕೃದ್ಗುರುಶ್ಚ. ಶ್ರೀಕೃಷ್ಣ ಅವನು ಅಪ್ರಾಕೃತ ಸ್ವರೂಪ, ಮನುಷ್ಯಲಿಂಗಂ ಗೂಢಂ ಪರಂ ಬ್ರಹ್ಮ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಅದರ ವಿವರಣೆಯನ್ನ ಅವರೇ ಮಾಡ್ತಾ ಇದ್ದಾರೆ. ಅವನು ಪರಬ್ರಹ್ಮ, ಅಪ್ರಾಕೃತ ಸ್ವರೂಪ. ಒಂದು ಸ್ವರೂಪಾನಂದಾನುಭವ ಸ್ವರೂಪನಾಗಿರ್ತಕ್ಕಂಥವನು. ನಿರ್ವಾಣ ಸುಖಾನುಭೂತಿ, ಕೈವಲ್ಯ ನಿರ್ವಾಣ ಸುಖಾನುಭೂತಿ. ಕೇವಲ ಸ್ವರೂಪಾನಂದಾನುಭವ ಸ್ವರೂಪನಾದಂತಹ ಆ ಭಗವಂತ ಶ್ರೀಕೃಷ್ಣ ಮಹಾತ್ಮರಾದಂತಹ ಬ್ರಹ್ಮಾದಿಗಳು ಏನು ಹುಡುಕ್ತಾ ಇದ್ದಾರಲ್ಲ ಅಂತಹ ಪರಬ್ರಹ್ಮ ಅವನು. ಎಲ್ಲರೂ ಕೂಡ ಅವನನ್ನೇ ಹುಡುಕ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಅವರಿಗೆಲ್ಲರಿಂದ ವಿಮೃಗ್ಯ, ಅವರೆಲ್ಲರೂ ಅವನನ್ನೇ ಹುಡುಕ್ತಾ ಇದ್ದಾರೆ. ಅಂತಹ ಪರಬ್ರಹ್ಮ ಅವನು. ಅವನೇ ನಿಮಗೆ
ಪರಮ ಮಿತ್ರನಾಗಿದ್ದಾನೆ, ಸೋದರ ಮಾವನ ಮಗನೂ ಆಗಿದ್ದಾನೆ ಮಾತುಲೇಯ. ಎಲ್ಲರ ಅಂತರ್ಯಾಮಿಯಾಗಿ ಪೂಜ್ಯನಾಗಿರ್ತಕ್ಕಂಥವನವನು. ನಿಮ್ಮ ಮನೆಯಲ್ಲಿ ನೀವು ಹೇಳಿದ ಹಾಗೆ ಕೇಳ್ತಾನೆ. ಎಂಥ ಭಾಗ್ಯ ನಿಮ್ದು. ನಿಮಗೆ ಉಪದೇಶ ಮಾಡತಕ್ಕಂತಹ ಗುರುವೂ ಆಗಿದ್ದಾನೆ. ವಿಧಿಕೃತ ಗುರುಶ್ಚ. ನೀವು ಹೇಳಿದ ಹಾಗೆ ಕೇಳ್ತಾನೆ. ನಿಮ್ಮ ಸೋದರ ಮಾವನ ಮಗನೂ ಆಗಿದ್ದಾನೆ, ನಿಮಗೆ ಅತ್ಯಂತ ಪ್ರಿಯ ಮಿತ್ರನಾಗಿದ್ದಾನೆ. ಹಾಗೆ ಗುರುಶ್ಚ, ನಿಮಗೆ ಮಾರ್ಗದರ್ಶನವನ್ನು ಮಾಡತಕ್ಕಂತಹ ಗುರುವೂ ಆಗಿದ್ದಾನೆ. ಹಾಗಾಗಿ ನೀವು ಮಹಾಭಾಗ್ಯಶಾಲಿಗಳು ಅಂತ. ಸವಾ ಅಯಂ ಬ್ರಹ್ಮ ಮಹದ್ವಿಮೃಗ್ಯಂ ಕೈವಲ್ಯ ನಿರ್ವಾಣ ಸುಖಾನುಭೂತಿ ಪ್ರಿಯಸ್ಸೃದ್ವಕ್ಕಲು ಮಾತಲೇಯ ಆತ್ಮಾರ್ಹಣೀಯೋ ವಿಧಿಕೃತ್ ಗುರುಶ್ಚ. ನಯಸ್ಯ ಸಾಕ್ಷಾತ್ ಭವ ಪದ್ಮಜಾದಿಭಿರೂಪಂ ಧಿಯಾ ವಸ್ತುತಯಾನುವರ್ಣಿತಂ ಮೌನೇನ ಭಕ್ತ್ಯೋಪಶಮೇನ ಪೂಜಿತಃ ಪ್ರಸೀದತಾಂ ಏಷ ಸ ಸಾತ್ವತಾಂ ಪತಿಃ. ನೋಡ್ಲಿಕ್ಕೆ ಸಾಧಾರಣ ಮನುಷ್ಯರಂತೆ ಕಾಣಿಸ್ತಾ ಇದ್ದಾನಲ್ಲ, ಈ ಶ್ರೀಕೃಷ್ಣ ಏನಿದ್ದಾನೆ ಅವನ ಸ್ವರೂಪವನ್ನ ಸಾಕ್ಷಾತ್ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳು ಕೂಡ ತಮ್ಮ ಬುದ್ಧಿಬಲದಿಂದ ಅವನನ್ನ ಪೂರ್ತಿಯಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸ್ವರೂಪ ಒಂದು. ರೂಪಂ ಧಿಯಾ ವಸ್ತುತಯ ಅನುವರ್ಣಿತಂ ನ. ಅವರ ಬುದ್ಧಿ ಬಲ ಮೊದಲಾದವುಗಳಿಂದ ಅವನನ್ನ ಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ರುದ್ರ ಬ್ರಹ್ಮ ಮೊದಲಾದ ದೇವತೆಗಳಿಂದಲೂ ಸಾಧ್ಯ ಇಲ್ಲ. ಅಂತಹ ಆ ಶ್ರೀಕೃಷ್ಣ ಪ್ರಸೀದತಾಂ ನಃ, ನಮ್ಮ ಮೇಲೆ ಪ್ರಸನ್ನನಾಗಲಿ. ಮೌನೇನ ಭಕ್ತ್ಯೋಪಶಮೇನ ಪೂಜಿತಃ, ಮನನ ಭಕ್ತಿ ವೈರಾಗ್ಯ ಮೊದಲಾದವುಗಳಿಂದ ಪೂಜಿತನಾಗತಕ್ಕಂಥವನು ಆ ಶ್ರೀಕೃಷ್ಣ. ಅಂತಹ ಶ್ರೀಕೃಷ್ಣ ನಮ್ಮ ಮೇಲೆ ಪ್ರಸನ್ನನಾಗಲಿ. ಸಾತ್ವತಾಂ ಪತಿಃ, ಅಂತಹ ಭಗವಂತ ನಮ್ಮ ಮೇಲೆ ಪ್ರಸೀದತಾಂ ಪ್ರಸನ್ನನಾಗಲಿ ಅಂತ ನಾರದರು ಸ್ತೋತ್ರ ಮಾಡ್ತಾ ಇದ್ದಾರೆ. ನ ಯಸ್ಯ ಸಾಕ್ಷಾತ್ ಭವ ಪದ್ಮಜಾದಿಭಿ ರೂಪಂ ಧಿಯಾ ವಸ್ತುತಯಾನುವರ್ಣಿತಂ ಮೌನೇನ ಭಕ್ತ್ಯೋಪಶಮೇನ ಪೂಜಿತಃ ಪ್ರಸೀದತಾಮೇಷ ಸ ಸಾತ್ವತಾಂ ಪತಿಃ. ಶ್ರೀಶುಕ ಉವಾಚ. ಇತಿ ದೇವರ್ಷಿಣಾ ಪ್ರೋಕ್ತಂ ನಿಶಮ್ಯ ಭರತರ್ಷಭಃ ಪೂಜಯಾಮಾಸ ಸುಪ್ರೀತಃ ಕೃಷ್ಣಂ ಚ ಪ್ರೇಮ ವಿಹ್ವಲಃ. ಶುಕಾಚಾರ್ಯರು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಈ ರೀತಿ ನಾರದ ಮಹರ್ಷಿಗಳು, ದೇವರ್ಷಿಗಳಾದಂತಹ ನಾರದ ಮಹರ್ಷಿಗಳು ಹೇಳಿದ್ದನ್ನ ಧರ್ಮರಾಜ ಬಹಳ ಸಂತೋಷದಿಂದ ಕೇಳಿದ. ಆ ನಾರದ ಮಹರ್ಷಿಗಳ ಮಾತನ್ನ ಕೇಳಿ ಬಹಳ ಆನಂದ ಆಯ್ತು ಅವನಿಗೆ. ಬಹಳ ಪ್ರೀತಿಯಿಂದ ಎಲ್ಲ ಮರೆತು ಬಿಟ್ಟ. ಬೇರೆ ಎಲ್ಲವನ್ನೂ ಕೂಡ ಮರೆತು ಪ್ರೇಮ ವಿಹ್ವಲಃ, ಭಕ್ತಿಯಿಂದ ಆ ಭಗವಂತನನ್ನೇ ಆರಾಧನೆ ಮಾಡಿದ ಆ ಧರ್ಮರಾಜ ಅಂತ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಇತಿ ದೇವರ್ಷಿಣ ಪ್ರೋಕ್ತಂ ನಿಶಮ್ಯ ಭರತರ್ಷಭಃ ಪೂಜಯಾಮಾಸ ಸುಪ್ರೀತಃ ಕೃಷ್ಣಂಚ ಪ್ರೇಮ ವಿಹ್ವಲಃ ಕೃಷ್ಣಪಾರ್ಥಾವುಪಾಮಂತ್ರ್ಯ ಪೂಜಿತ ಪ್ರಯಯೌ ಮುನಿಃ ಶ್ರುತ್ವಾ ಕೃಷ್ಣಂ ಪರಂ ಬ್ರಹ್ಮ ಪಾರ್ಥಾ ಪರಮ ವಿಸ್ಮಿತಾಃ. ಹೀಗೆ ದೇವರ್ಷಿಗಳಾದಂತಹ ನಾರದರು ಧರ್ಮರಾಜನತ್ರ ಈ ರೀತಿಯಾದ ಎಲ್ಲ ಭಗವಂತನ ಮಹಿಮೆಗಳನ್ನು ವರ್ಣನೆ ಮಾಡಿ, ನಾರದರು ಧರ್ಮರಾಜನಿಂದ
ಸತ್ಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಈ ರೀತಿ ಪಾಂಡವರಿಂದ ಸತ್ಕೃತರಾದಂತಹ ನಾರದ ಮುನಿಗಳು ಶ್ರೀ ಕೃಷ್ಣ ಪರಮಾತ್ಮನ ಮತ್ತು ಧರ್ಮರಾಜನ ಅನುಮತಿಯನ್ನ ಪಡೆದು ಅಲ್ಲಿಂದ ಹೊರಟರು. ನಾರದ ಮಹರ್ಷಿಗಳು ಹೇಳಿದ ಮಾತು, ಶ್ರೀಕೃಷ್ಣ ಸಾಕ್ಷಾತ್ ಪರಬ್ರಹ್ಮ ಅನ್ನೋ ಮಾತನ್ನ ಕೇಳಿ ಪಾಂಡವರಿಗೆ ಬಹಳ ಆಶ್ಚರ್ಯ ಆಯ್ತು. ಪರಮವಿಸ್ಮಿತಾಹ, ಬಹಳ ಆಶ್ಚರ್ಯಭರಿತರಾಗಿದ್ದಾರೆ ಎಲ್ಲ ಪಾಂಡವರು ಕೂಡ. ಆ ಮಾತನ್ನ ಶ್ರುತ್ವಾ ಕೃಷ್ಣಂ ಪರಂಬ್ರಹ್ಮ, ಕೃಷ್ಣ ಪರಬ್ರಹ್ಮ ಅನ್ನೋ ಮಾತನ್ನ ಕೇಳಿ ಬಹಳ ಆನಂದ ಆಗಿದೆ, ಬಹಳ ಆಶ್ಚರ್ಯ ಆಗಿದೆ ಪಾಂಡವರಿಗೆ. ಕೃಷ್ಣ ಪಾರ್ಥಾವುಪಾಮಂತ್ರ್ಯ ಪೂಜಿತ ಪ್ರಯಯೋ ಮುನಿಃ ಶ್ರುತ್ವಾ ಕೃಷ್ಣಂ ಪರಂ ಬ್ರಹ್ಮ ಪಾರ್ಥಾ ಪರಮವಿಸ್ಮಿತಾಃ ಇತಿ ದಾಕ್ಷಾಯಣೀನಾಂ ತೇ ಪೃಥಗ್ವಂಶಾ ಪ್ರಕೀರ್ತಿತಾಃ ದೇವಾಸುರಮನುಷ್ಯಾದ್ಯಾಃ ಲೋಕಾ ಯತ್ರ ಚರಾಚರಾಃ. ಶುಕಾಚಾರ್ಯರು ಪ್ರವಚನವನ್ನು ಮುಂದುವರಿಸ್ತಾ ಹೀಗೆ ದಕ್ಷಪುತ್ರಿಯರ ಬೇರೆ ಬೇರೆ ವಂಶಗಳನ್ನೆಲ್ಲ ನಿನಗೆ ವರ್ಣನೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಪರೀಕ್ಷಿತ್ ರಾಜನಿಗೆ. ಇದುವರೆಗೆ ದಕ್ಷ ಪ್ರಜಾಪತಿಯ ಪುತ್ರಿಯರು ಅವರ ವಂಶದ ವರ್ಣನೆಯನ್ನ ಹಿಂದೆ ಪ್ರಾರಂಭ ಏನು ಮಾಡಿದ್ರು ಅದನ್ನ ವರ್ಣನೆ ಮಾಡ್ತಾ ಮಾಡ್ತಾ ಇಷ್ಟೆಲ್ಲ ವಿಷಯ ಬಂದಿದೆ. ಹೀಗೆ ದಾಕ್ಷಾಯಣೀನಾಂ, ದಾಕ್ಷಾಯಣಿಯರು ಅಂದ್ರೆ ದಕ್ಷನ ಪುತ್ರಿಯರು, ಅವರ ವಂಶಗಳನ್ನು ಪ್ರತ್ಯೇಕವಾಗಿ ನಿನಗೆ ವರ್ಣನೆ ಮಾಡಿ ಹೇಳಿದ್ದೇನೆ. ಅವುಗಳಲ್ಲಿ ದೇವತೆಗಳು ಇದ್ದಾರೆ, ಅಸುರರು ಇದ್ದಾರೆ, ಮನುಷ್ಯರು ಇದ್ದಾರೆ. ಹೀಗೆ ಅನೇಕ ಚರಾಚರ ಲೋಕಗಳೆಲ್ಲ ಅಂತರ್ಗತವಾಗಿದೆ. ಅಂತಹ ದಾಕ್ಷಾಯಣಿಯರ ಪೃಥಗ್ವಂಶಾಹ, ಪ್ರತ್ಯೇಕವಾದ ವಂಶಗಳನ್ನೆಲ್ಲ ವರ್ಣನೆ ಮಾಡಿದ್ದೇನೆ ಅಂತ ಹೇಳಿ ಶುಕಾಚಾರ್ಯರು ಆ ಒಂದು ಹಂತದ ಪ್ರವಚನವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದಾರೆ. ಅಲ್ಲಿಗೆ ಸಪ್ತಮ ಸ್ಕಂದದ 16ನೇ ಅಧ್ಯಾಯ ಮುಗಿಯುತ್ತೆ. ಇತಿ ದಾಕ್ಷಾಯಣೀನಾಂ ತೇ ಪೃಥಗ್ವಂಶಾ ಪ್ರಕೀರ್ತಿತಾಃ ದೇವಾಸುರಮನುಷ್ಯಾದ್ಯಾಃ ಲೋಕಾ ಯತ್ರ ಚರಾಚರಾಃ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಸಪ್ತಮಸ್ಕಂಧೆ ಷೋಡಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ ಸಪ್ತಮ ಸ್ಕಂಧ ಮುಗೀತು. ಸಪ್ತಮ ಸ್ಕಂಧದ ಪ್ರವಚನ ಇಲ್ಲಿಗೆ ಮುಗೀತು. ಮುಂದೆ ಅಷ್ಟಮ ಸ್ಕಂಧ ಪ್ರಾರಂಭ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಜೋವಾಚ ಸ್ವಾಯಂಭುವಸ್ಯೇಹ ಮನೋರ್ವಂಶೋಯಂ ವಿಸ್ತರಾಚ್ಛ್ರುತಃ ಮನ್ವಂತರೇ ಹರೇರ್ಜನ್ಮ ಕರ್ಮಾಣಿ ಚ ಮಹೀಯಸಃ ಯತ್ರ ಧರ್ಮಾಶ್ಚ ವಿವಿಧಾಃ ಚತುರ್ವರ್ಣಾಶ್ರಿತಾಃ ಶುಭಾಃ ಯತ್ರ ವಿಶ್ವಸೃಜಾಂ ಸರ್ಗೋ ಮನೂನ್ ಅನ್ಯಾನ್ ವದಸ್ವನಃ ಗೃಣಂತಿ ಕವಯೋ ಬ್ರಹ್ಮನ್ ತಾನಿನೋ ವದ ಶೃಣ್ವತಾಂ. ಪರೀಕ್ಷಿತ್ ರಾಜ ಶುಕಾಚಾರ್ಯರ ಹತ್ತಿರ ಮತ್ತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಅಷ್ಟಮ ಸ್ಕಂಧದ ಆರಂಭ ಇಲ್ಲಿಂದ. ಪರೀಕ್ಷಿತ್ ರಾಜನ ಪ್ರಶ್ನೆ ಮುಂದುವರಿಯುತ್ತೆ. ಇದನ್ನೆಲ್ಲ ಕೇಳಿದಂತಹ ಪರೀಕ್ಷಿತ್ ರಾಜ
ಪುನಃ ಶುಕಾಚಾರ್ಯರ ಹತ್ರ ಪ್ರಶ್ನೆ ಮಾಡ್ತಾನೆ. ಚತುರ್ಥ ಸ್ಕಂದದ ಆರಂಭದಲ್ಲಿ ನಾನು ತಮ್ಮ ಮುಖದಿಂದ ಸ್ವಯಂಭುವ ಮನುವಿನ ವಂಶದ ವಿಸ್ತಾರವನ್ನು ಕೇಳಿದೆ. ಸ್ವಯಂಭುವಸ್ಯ ಇಹ ಮನೋಹ ವಂಶೋ ಅಯಂ ವಿಸ್ತಾರಃ ಶ್ರುತಃ. ಸ್ವಯಂಭುವ ಮನ್ವಂತರದ ಕಥೆ, ಸ್ವಯಂಭುವ ಮನುವಿನ ವಂಶದ ವಿಸ್ತಾರವನ್ನೆಲ್ಲ ನೀವು ಚತುರ್ಥ ಸ್ಕಂದದಲ್ಲಿ ಹೇಳಿದ್ರಿ. ಆ ಸ್ವಯಂಭುವ ಮನ್ವಂತರದಲ್ಲಿ ಮರೀಚಿ ಮುಂತಾದಂತಹ ಪ್ರಜಾಪತಿಗಳಿಂದ ಆಕೂತಿ ಮುಂತಾದಂತಹ ಆ ಮನುವಿನ ಮಕ್ಕಳೇನಿದ್ದಾರೆ ಕನ್ಯೆಯರು, ಅವರಲ್ಲಿ ಮಕ್ಕಳು ಮೊಮ್ಮಕ್ಕಳು ಮೊದಲಾದವರು ಅವರೆಲ್ಲ ಹುಟ್ಟಿದ್ದನ್ನೆಲ್ಲ ನೀವು ಹೇಳಿದ್ರಿ. ಅದನ್ನೆಲ್ಲ ಕೇಳಿದೆ. ಅಲ್ಲಿ ಕೆಲವು ಭಗವಂತನ ಅವತಾರಗಳನ್ನು ಕೂಡ ನೀವು ಹೇಳಿದ್ರಿ. ಆ ಮನ್ವಂತರದಲ್ಲಿ ಆದಂತಹ ಆಕೂತಿ ಮೊದಲಾದವರ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಬಂದಂಥವರ ಚರಿತ್ರೆಯಲ್ಲಿ ಭಗವಂತನ ಜನ್ಮ ಕರ್ಮ ಮೊದಲಾದದ್ದನ್ನೆಲ್ಲ ತಾವು ವರ್ಣನೆ ಮಾಡಿದ್ರಿ. ಮತ್ತು ಬೇರೆ ಮನುಗಳ ಚರಿತ್ರೆಯನ್ನು ಹೇಳಿದ್ರಿ. ಅದಲ್ಲದೆ ಇತರ ಮನ್ವಂತರದಲ್ಲಿಯೂ ಕೂಡ, ಸ್ವಯಂಭುವ ಮನ್ವಂತರ ಅಲ್ಲದೆ ಬೇರೆ ಮನ್ವಂತರಗಳಲ್ಲಿಯೂ ಕೂಡ 4 ವರ್ಣಗಳ ಬಗ್ಗೆ ನಾನಾ ವಿಧವಾದ ಉತ್ತಮವಾದ ಶುಭಕರವಾದ ಧರ್ಮಗಳು ಹೇಗೆ ಪ್ರವೃತ್ತವಾದವು, ವರ್ಣಾಶ್ರಮ ಧರ್ಮಗಳು, ಅದರ ಬಗ್ಗೆನೂ ಹೇಳಿದ್ರಿ. ಆ ಸಂದರ್ಭದಲ್ಲೇ ವರ್ಣಾಶ್ರಮ ಧರ್ಮಗಳ ವಿವರಣೆಯನ್ನು ಮಾಡುವ ಸಮಯದಲ್ಲಿ ಸರ್ವೋತ್ತಮನಾದಂತಹ ಭಗವಂತ ಮಾಡಿದ ಅವತಾರಗಳನ್ನ, ಆ ಅವತಾರ ಲೀಲೆಗಳನ್ನ, ಅದರ ಬಗ್ಗೆನೂ ಹೇಳಿದ್ರಿ. ಜ್ಞಾನಿಗಳೆಲ್ಲ ಆ ಭಗವಂತನ ಅವತಾರಗಳನ್ನ ಕೊಂಡಾಡ್ತಾ ಇದ್ದಾರೆ. ಭಗವಂತನ ಅನೇಕ ಅವತಾರಗಳು, ಅದರ ಬಗ್ಗೆ ಎಲ್ಲಾ ಜ್ಞಾನಿಗಳು ಕೊಂಡಾಡ್ತಾರೆ, ಅವನನ್ನ ಸ್ತೋತ್ರ ಮಾಡ್ತಾರೆ. ಅಂತಹ ಭಗವಂತನ ಕಥೆಗಳನ್ನ, ಅವನು ಮಾಡಿದ ಲೀಲೆಗಳು, ಅವನು ಮಾಡಿದ ಅವತಾರಗಳು, ಅದನ್ನ ನಾನು ವಿಸ್ತಾರವಾಗಿ ಕೇಳಬೇಕು ಅಂತ ಬಯಸ್ತೇನೆ, ಅದನ್ನ ಹೇಳ್ರಿ ಅಂತ. ಈ ಮನ್ವಂತರಗಳಲ್ಲಿ ನಡೆದಂತಹ ಭಗವಂತನ ಅವತಾರಗಳು, ಸ್ವಯಂಭುವ ಮನ್ವಂತರದಲ್ಲೂ ಮತ್ತು ಬೇರೆ ಮನ್ವಂತರಗಳಲ್ಲಿಯೂ ಭಗವಂತ ಯಾವ ಯಾವ ರೂಪದಿಂದ ಅವತಾರ ಮಾಡಿದ್ದಾನೆ, ಆ ಅವತಾರಗಳಲ್ಲಿ ಅವನು ಮಾಡಿದ ಲೀಲೆಗಳು, ಅವನ ಚರಿತ್ರೆಗಳು, ಇದನ್ನೆಲ್ಲ ನಾನು ಕೇಳಬೇಕು ಅಂತ ಅಪೇಕ್ಷೆ ಆಗಿದೆ. ಜ್ಞಾನಿಗಳೆಲ್ಲ ಆ ಭಗವಂತನ ಅವತಾರಗಳನ್ನು ಕೊಂಡಾಡ್ತಾರೆ. ಅಂತಹ ಆ ಭಗವಂತನ ಅವತಾರ ಲೀಲೆಗಳ ಕಥೆಗಳನ್ನು ನನಗೆ ಹೇಳ್ರಿ, ಕೇಳಬೇಕು ಅಂತ ಅಪೇಕ್ಷೆ ಆಗಿದೆ ಅಂತ ಪರೀಕ್ಷಿತ್ ರಾಜ ಭಗವಂತನ ಅವತಾರ ಲೀಲೆಗಳ ಬಗ್ಗೆ ವಿಶೇಷವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ರಾಜೋವಾಚ ಸ್ವಯಂಭುವಸ್ಯೇಹ ಮನೋಃ ವಂಶೋಯಂ ವಿಸ್ತರಾಚ್ಛ್ರುತಃ ಮನ್ವಂತರೇ ಹರೇರ್ಜನ್ಮ ಕರ್ಮಾಣಿ ಚ ಮಹೀಯಸಃ ಯತ್ರ ಧರ್ಮಾಶ್ಚ ವಿವಿಧಾಃ ಚತುರ್ವರ್ಣಾಶ್ರಿತಾಃ ಶುಭಾಃ ಯತ್ರ ವಿಶ್ವಸೃಜಾಂ ಸರ್ಗೋ ಮನೂನ್ ಅನ್ಯಾನ್ ವದಸ್ವನಃ ಗೃಣಂತಿ ಕವಯೋ ಬ್ರಹ್ಮನ್ ತಾನಿನೋ ವದ ಶೃಣ್ವತಾಂ ಯದಸ್ಮಿನ್ ಅಂತರೇ ಬ್ರಹ್ಮನ್ ಭಗವಾನ್ ವಿಶ್ವಭಾವನಃ ಕೃತವಾನ್ ಕುರುತೆ ಕರ್ತಾ ಹ್ಯತೀತೆ ಅನಾಗತೆ ಅದ್ಯ ವಾ. ಬ್ರಹ್ಮನ್, ಜ್ಞಾನಿಗಳೇ, ಭಗವಂತ ವಿಶ್ವಭಾವನ, ಜಗತ್ತನ್ನ ಸೃಷ್ಟಿ ಮಾಡ್ತಾ ತಾನೂ ಕೂಡ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಆ ಭಗವಂತ ಯಾವ ಯಾವ ಅವತಾರಗಳನ್ನ ಈ ಮನ್ವಂತರದಲ್ಲಿ
ಅಂದ್ರೆ ಈ ವೈವಸ್ವತ ಮನ್ವಂತರದಲ್ಲಿ ಯಾವ ಯಾವ ಅವತಾರವನ್ನ ಮಾಡ್ತಾನೆ? ಈ ಮನ್ವಂತರದಕ್ಕಿಂತ ಹಿಂದಿನ ಮನ್ವಂತರಗಳಲ್ಲಿ ಯಾವ ಯಾವ ಅವತಾರ ಮಾಡಿದ್ದಾನೆ? ಈ ಮನ್ವಂತರ ಮುಗಿದ ಮೇಲೆ ಮತ್ತೆ ಮುಂದಿನ ಮನ್ವಂತರಗಳಲ್ಲಿ ಯಾವ ಯಾವ ಅವತಾರ ಮಾಡ್ತಾನೆ ಅದನ್ನು ನನಗೆ ಹೇಳ್ರಿ ಅಂತ ಕೇಳ್ತಾ ಇದ್ದಾನೆ. ಯದಸ್ಮಿನ್ ಅಂತರೇ ಕೃತವಾನ್ ಕುರುತೆ ಕರ್ತ. ಹಿಂದೆ ಯಾವ ಅವತಾರ ಮಾಡಿದ್ದಾನೆ, ಮುಂದೆ ಯಾವ ಅವತಾರ ಮಾಡ್ತಾನೆ, ಈಗೇನು ಮಾಡ್ತಾ ಇದ್ದಾನೆ ಭಗವಂತ. ಅತೀತೆ ಅನಾಗತೆ ಅದ್ಯವಾ ಅಂತ. ಅತೀತವಾದ ಮನ್ವಂತರಗಳು, ಅನಾಗತವಾದ ಮನ್ವಂತರಗಳು ಮತ್ತು ಈಗ ಈ ಮನ್ವಂತರದಲ್ಲೂ ಹಿಂದಿನ ಮನ್ವಂತರದಲ್ಲೂ ಮತ್ತು ಮುಂದಿನ ಮನ್ವಂತರಗಳಲ್ಲಿ ಅಂತ ಹಾಗರ್ಥ. ಅತೀತ, ಅನಾಗತ ಮತ್ತು ಅದ್ಯ ಈ ಮನ್ವಂತರಗಳಲ್ಲಿ ವಿಶ್ವಭಾವನನಾದ ಭಗವಂತ, ಸೃಷ್ಟಿಕರ್ತನಾದ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಕ್ಕಂತಹ ಭಗವಂತ ಯಾವ ಯಾವ ಅವತಾರಗಳನ್ನು ಮಾಡಿದ್ದಾನೆ, ಮಾಡ್ತಾನೆ, ಹಿಂದೆ ಮಾಡಿದ್ದಾನೆ, ಇವುಗಳನ್ನೆಲ್ಲ ವಿಸ್ತಾರವಾಗಿ ನನಗೆ ಹೇಳಿ ಕೇಳಬೇಕು ಅಂತ ಅಪೇಕ್ಷೆಯಾಗಿದೆ ಅಂತ ಇದು ಪರೀಕ್ಷಿದ್ರಾಜನ ಪ್ರಶ್ನೆ. ಯದಸ್ಮಿನ್ನಂತರೇ ಬ್ರಹ್ಮನ್ ಭಗವಾನ್ ವಿಶ್ವಭಾವನಃ ಕೃತವಾನ್ ಕುರುತೆ ಕರ್ತಾ ಹ್ಯತೀತೆ ಅನಾಗತೇದ್ಯವಾ. ಈ ರೀತಿ ಪರೀಕ್ಷಿದ್ರಾಜ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಋಷಿರುವಾಚ ಮನವೋಸ್ಮಿನ್ ವ್ಯತೀತಾಃ ಷಟ್ಕಲ್ಪೇ ಸ್ವಾಯಂಭುವಾದಯಃ ಆದ್ಯಸ್ತೆ ಕಥಿತೋ ಯತ್ರ ದೇವಾದೀನಾಂ ಚ ಸಂಭವಃ. ಮನ್ವಂತರಗಳಲ್ಲಿ ನಡೆದ ಭಗವಂತನ ಚರಿತ್ರೆಗಳ ಬಗ್ಗೆ ವಿಶೇಷವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಶುಕ ಋಷಿಗಳು ಹೇಳ್ತಾ ಇದ್ದಾರೆ, ಈ ದಿನಕಲ್ಪ ಬ್ರಹ್ಮದೇವರ ದಿನಕಲ್ಪದಲ್ಲಿ, ಈ ದಿನಕಲ್ಪದಲ್ಲಿ 6 ಮಂದಿ ಮನುಗಳು ಈಗಾಗಲೇ ಆಗಿ ಹೋಗಿದ್ದಾರೆ. ಇದು 7ನೇದ್ದು ಮನ್ವಂತರ. ಇದು ಹಿಂದೆ ಸ್ವಯಂಭುವ ಮನ್ವಂತರ ಮನುಗಳು, ಸ್ವಯಂಭುವ ಮನು, ಆಮೇಲೆ ಸ್ವಾರೋಚಿಷ, ಆಮೇಲೆ ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅಂತ ಹೀಗೆ 6 ಮಂದಿ ಮನುಗಳು ಆಗಿ ಹೋಗಿದ್ದಾರೆ. ಈ ಮನ್ವಂತರ ಇದು 7ನೇದ್ದು ವೈವಸ್ವತ ಮನ್ವಂತರ. ಈ ಹಿಂದೆ ಆದ 6 ಮನ್ವಂತರಗಳಲ್ಲಿ ನಡೆದ ದೇವತೆಗಳ ಮತ್ತು ಮನುಪುತ್ರರ, ಸಪ್ತರ್ಷಿಗಳ ಮತ್ತು ಇಂದ್ರ ಮತ್ತು ಭಗವಂತನ ಅವತಾರ, ಅದರ ಬಗ್ಗೆ ನಾನು ನಿನಗೆ ಹೇಳಿದ್ದೇನೆ ಅಂತಾರೆ. ಇದರಲ್ಲಿ ಯಾರ್ಯಾರು ಮನುಗಳಾಗಿದ್ರು, ಆ ಮನುಗಳ ಮಕ್ಕಳು, ಅವರ ವಂಶದ ವಿಸ್ತಾರ, ಆ ಮನ್ವಂತರದಲ್ಲಿ ಇದ್ದಂತಹ ಸಪ್ತರ್ಷಿಗಳು, ಆ ಮನ್ವಂತರದಲ್ಲಿದ್ದಂತಹ ಇಂದ್ರ ಮತ್ತು ಆ ಮನ್ವಂತರದ ಭಗವಂತನ ಅವತಾರ, ವರಾಹ ಮೊದಲಾದಂತಹ ಭಗವಂತನ ಅವತಾರಗಳ ಬಗ್ಗೆ ಎಲ್ಲ ಹೇಳಿದ್ದೇನೆ. ಮನವೋಸ್ಮಿನ್ ವ್ಯತೀತಾಃ ಷಟ್ಕಲ್ಪೇ ಸ್ವಾಯಂಭುವಾದಯಃ ಆದ್ಯಸ್ತೆ ಕಥಿತೋ ಯತ್ರ ದೇವಾದೀನಾಂ ಚ ಸಂಭವಃ. ಸಾಕು, ಅಲ್ಲಿಗೆ 4 ಶ್ಲೋಕ ಆಯ್ತು. ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ಈ ಸಪ್ತಮ ಸ್ಕಂದ ಬಂದು 27 ಸೆಪ್ಟೆಂಬರ್ ಸ್ಟಾರ್ಟ್ ಆಯ್ತು. ಇವತ್ತು ಮುಗಿದಿದೆ. ಹೌದಾ? 27 ಸೆಪ್ಟೆಂಬರ್, 27 ಸೆಪ್ಟೆಂಬರ್ ಬೇಗನೆ ಮುಗಿದಿತ್ತು. ಬೇಗ ಆಯ್ತಾ ಇದು? ಇದು ಸ್ವಲ್ಪ ಬೇಗ ಆಯ್ತು.
ಗ್ಯಾಪ್ ಇಲ್ದಂಗೆ ಹೆಚ್ಚು ಗ್ಯಾಪ್ ಬರ್ಲಿಲ್ಲ ಅನ್ಸುತ್ತೆ ಇದ್ರಲ್ಲಿ. ಹೆಚ್ಚಿಗೆ ಬರ್ಲಿಲ್ಲ. ಹರೇ ಶ್ರೀನಿವಾಸ ಆಚಾರ್ಯ. ಹರೇ ನಮಃ. ಈಗ ಈಗ ನೀವು ರೆಕಾರ್ಡ್ ಮಾಡ್ತೀರಾ ಆಚಾರ್ಯ? ಯಾರಾದ್ರೂ ಒಬ್ರು ಮಾಡಿರ್ತಾರೆ, ಇದ್ರಲ್ಲಿ ಇರುತ್ತೆ ರೆಕಾರ್ಡ್. ಇಲ್ಲ ನೀವು ಹಾಕಿ ನಿಮ್ಮ ಹೆಸರು ಹಾಕಿದಲ್ಲ ರೆಕಾರ್ಡಿಂಗ್. ಇವತ್ತು ಹೌದು, ಇವತ್ತು ನಾನು ಮಾಡಿದ್ದೆ, ಯಾರು ಮಾಡಿದ್ದಿಲ್ಲ. ಯಾಕೆ ಹೇಳಿ? ನಮಸ್ಕಾರ ಆಚಾರ್ಯ. ನಮಸ್ಕಾರ.